ಶುರುಕರು ಹಠಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದುಂಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವ್ಯಾಪ್ತಿ ಸಂಧಿ 23ನೇ ಪದ್ಯ. ವಾರಿದನು ಮಳೆಗರೆಯ ಬೆಳೆದಿಯ ಭೂರು ಹಂಗಳ ಚಿತ್ರಫಲರಸ ಬೇರೆ ಬೇರಿಪ್ಪಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣನವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು. ವಾರಿದನು ಮೇಘವು ಮಳೆಗರೆ ಅಂದರೆ ವರ್ಷಾಕಾಲದಲ್ಲಿ ಚೆನ್ನಾಗಿ ಮಳೆಗರೆಯಲು ಭೂರುಹಂಗಳ ಭೂಮಿಯಲ್ಲಿ ಬೆಳೆದಿಹ ಅನೇಕ ಥರದ ಮರ ಬಳ್ಳಿ ಲತೆ ಮುಂತಾದವುಗಳಲ್ಲಿರುವ ವಿಚಿತ್ರ ಅವುಗಳಲ್ಲಿ ಬೇರೆ ಬೇರೆಯಾಗಿ ಬಗೆ ಬಗೆಯ ಫಲರಸಗಳು ಫಲಿಸುವಂತೆ ಮಾರಮಣ ಶ್ರೀ ರಮಾಕಾಂತನು ಬಹುವಿಧ ನಾನಾ ಪ್ರಕಾರ ಜೀವರೊಳಗೆ ಇದ್ದು ಅವರವರ ಯೋಗ್ಯತೆ ತ್ರಿವಿಧ ಜೀವರ ಸ್ವಭಾವ ಯೋಗ್ಯತೆಯನ್ನು ಮೀರದಲೆಂದರೆ ಅನುಸರಿಸಿ ಅದಕ್ಕೆ ಹೆಚ್ಚು ಕಡಿಮೆ ಮಾಡದೆ ತನ್ನ ಸತ್ಯ ಸಂಕಲ್ಪ ಅನುಸಾರ ಅವರವರ ಆ ತ್ರಿವಿಧ ಜೀವರ ಗುಣ ಕರ್ಮ ಮಾನವಾದಿ 84 ಲಕ್ಷ ಯೋನಿ ದೇವದಾನವಾದಿಗಳ ಗುಣ ಅವರ ಸ್ವಭಾವ ಕರ್ಮಕ್ಕೆ ಅನುಸಾರವಾಗಿ ನಡೆಸುವ ಕಾರ್ಯವನ್ನು ಮಾಡಿಸ್ತಾನೆ. ಈ ದೇವನಿಗೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮನಿಗೆ ವೈಷಮ್ಯ ವಿಷಮತನವು ಅಂದರೆ ವೈಷಮ್ಯ ಎಲ್ಲಿಯದು ಇಲ್ಲವೇ ಇಲ್ಲ ಅವನಲ್ಲಿ ಆ ವೈಷಮ್ಯ. ಜೀವರ ಸ್ವಭಾವ ಸ್ವರೂಪ ಯೋಗ್ಯತೆ ಅದಕ್ಕನುಸಾರವಾಗಿ ಕಾರ್ಯವನ್ನು ಮಾಡಿಸ್ತಾನೆ, ಹೆಚ್ಚು ಕಡಿಮೆ ಎಂದು ಮಾಡೋದಿಲ್ಲ. ವಾರಿಜಾಪ್ತನ ಕಿರಣಮಣಿಗಳ ಸೇರಿ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಳ್ಪರಿಗೆ ಕಂಗೊಳಿಸುವಂದದಲೇ ಮಾರಮಣ ಲೋಕತ್ರಯದೊಳಿಯ 3 ವಿಧ ಜೀವರೊಳಗಿದ್ದು ವಿಹಾರ ಮಾಡುವನವರವರ ಯೋಗ್ಯತೆ ಕರ್ಮಗಳನುಸರಿಸೇ. ವಾರಿಜಾಪ್ತನ ಕಿರಣಗಳು ಅಂದರೆ ಸೂರ್ಯನ ಕಿರಣಗಳು ಮಣಿಗಳ ವಜ್ರ ವೈಢೂರ್ಯ ಗೋಮೇಧಾದಿ ಇತ್ಯಾದಿ ರತ್ನಗಳ ಮೇಲೆ ಪ್ರಕಾಶ ಬೀಳಲು ಸೂರ್ಯನ ಪ್ರಕಾಶ ಬೀಳಲು ತತ್ತದ್ವರ್ಣಗಳ ಆಯಾ ರತ್ನಗಳ ವರ್ಣಗಳನ್ನು ವಿಕಾರಗೈಸದೆ ಹೆಚ್ಚು ಕಡಿಮೆ ಮಾಡದೆ ವಿಕಾರವನ್ನು ಮಾಡದೆ ವಜ್ರದಲ್ಲಿ ಬಿಳುಪು ನೀಲದಲ್ಲಿ ಕಪ್ಪು ಇತ್ಯಾದಿ ಬಣ್ಣಗಳನ್ನು ವಿಕಾರ ಮಾಡಲಾರದೆ ಆಯಾ ಮಣಿಗಳ ವರ್ಣಗಳನ್ನು ಪ್ರಕಾಶಿಸುವಂತೆ ಆಯಾ ಮಣಿಗಳ ಬಣ್ಣವನ್ನು ಪ್ರಕಾಶಿಸುವಂತೆ ಮಾರಮಣ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸತಿಸಹಿತನಾಗಿ ಲೋಕತ್ರಯ ಸ್ವರ್ಗ ಮೃತ್ಯು ಪಾತಾಳವನ್ನು ಆರಂಭಿಸಿ 14 ಲೋಕಗಳಲ್ಲಿರುವ 3 ವಿಧ ಜೀವರೊಳಗಿದ್ದು ಸತ್ವ ರಜ ತಮೋ ಜೀವರೆಂಬ 3 ವಿಧ ಜೀವರಲ್ಲಿದ್ದು ಅವರವ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ವಿಹಾರ ಮಾಡುವ ಕ್ರೀಡಾ ಮಾಡುವನು. ಪರಮಾತ್ಮನಿಗೆ ವೈಷಮ್ಯ ಎನ್ನುವುದಿಲ್ಲ. ಆ ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಅವರವರಲ್ಲಿದ್ದು ಆ ಕರ್ಮಗಳನ್ನು ಮಾಡಿಸ್ತಾನೆ. ಜಲವನಪಹರಿಸುವ ಘಳಿಗೆ ಬಟ್ಟಲ ನುಳಿದು ಜಯ ಘಂಟೆ ಕೈ ಪಿಡಿದೆಳೆದು ಹೊಡೆ ಬಂದದಲ್ಲಿ ಸಂತತ ಕರ್ತೃತಾನಾಗೆ ಹಲಧರಾನುಜ ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದೊಳು ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಹಿಂದಿನ ಕಾಲದಲ್ಲಿ ಸಮಯವನ್ನು ತೋರಿಸುವುದಕ್ಕಾಗಿ ಒಂದು ಅಗಲವಾದ ಪಾತ್ರೆಯನ್ನು ಇಟ್ಟಿದ್ರು, ಅದು ಘಳಿಗೆ ಬಟ್ಟಲು ಅಂತ ಕರೀತಾಯಿದ್ರು. ಆ ಬಟ್ಟಲನ್ನು ನೀರಿನಲ್ಲಿ ಬಿಟ್ಟರೆ ಆ ಬಟ್ಟಲಕ್ಕೆ ತೂತಿರುತ್ತೆ. ಆ ಕ್ರಮೇಣ ಛಿದ್ರದಿಂದ ನೀರು ಬಟ್ಟಲಿನಲ್ಲಿ ಸೇರಿ ಸರಿಯಾಗಿ ಕ್ಲಪ್ತ ಕಾಲಗಳಿಗೆ ತುಂಬುತ್ತದೆ. ಹೀಗೆ ನೀರು ಅಪಹರಿಸುವ ಬಟ್ಟಲು ನೀರಲ್ಲಿ ಮುಳುಗಲು ಅಪಹರೆಯವನೇನು ಮಾಡ್ತಾನೆ, ಆ ಮುಳುಗಿದ ಬಟ್ಟಲನ್ನು ತೆಗೆದು ಮತ್ತೆ ನೀರಿನ ಮೇಲೆ ಬಿಟ್ಟು ಜಯಘಂಟೆ ಜಯಕಾಲ ಸೂಚಕವಾದ ಘಂಟೆಯನ್ನು ಹೊಡೆಯುತ್ತಾನೆ.
ಅದರಂತೆ ಸಂತತಕರ್ತನಾದ ಹಲಧರಾನುಜ ಬಲರಾಮನ ಅನುಜನಾದ ಶ್ರೀಕೃಷ್ಣನು ತ್ರಿವಿಧ ಜೀವರಲ್ಲಿದ್ದು ಸಕಲ ಕರ್ಮವ ತಾನೇ ಮಾಡಿಸಿ ಪುಣ್ಯಫಲಗಳನ್ನು ದೇವತೆಗಳಿಗೆ, ಪಾಪ ಫಲಗಳನ್ನು ವಿಭಾಗ ಮಾಡಿ ದೈತ್ಯರಿಗೆ, ಹೀಗೆ ಆ ಕರ್ಮ ಫಲಗಳನ್ನು ಉಣಿಸುತ್ತಾ ತಾನು ಪ್ರತ್ಯಕ್ಷ ಉಣಿಸುತ್ತಾ ಸಾಕ್ಷಿಯಾಗಿ ಎದುರಿಗಿರ್ತಾನೆ. ಪರಮಾತ್ಮನಿಗೆ ಪುಣ್ಯ ಫಲಭೋಕ್ತವಿಲ್ಲ. ಪೊಂದಿಕೊಂಡಿಹ ಸರ್ವರಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂದದಲಿತ ಮಾಡಿಪ ತತ್ಫಲಗಳುಣದೆ ಕುಂದದಣು ಮಾಹತ್ಯ ನಿಪ ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರದಂತೆ ಇರುತ್ತಿಪ್ಪನು ರಮಾರಮಣ. ಪರಮಾತ್ಮನು ತಾನು ಪೊಂದಿಕೊಂಡಿಹ ಸರ್ವರಳು ಎಲ್ಲ ಜೀವರಲ್ಲಿ ಎಡಬಿಡದೆ ವ್ಯಾಪ್ತನಾಗಿ ಕರ್ತೃ ಆಗಿ ಒಂದು ಕ್ಷಣವೂ ಬಿಡದೆ ಸರ್ವರಲ್ಲಿ ಸಂತತದಲ್ಲಿ ಹೊಂದಿಕೊಂಡಿದ್ದಾನೆ. ಸಕಲ ಕರ್ಮವ ಎಲ್ಲ ಕರ್ಮಗಳನ್ನು ಅವರಂದದಲ್ಲಿ ಅವರವರ ಸ್ವಭಾವಕ್ಕನುಸಾರವಾಗಿ ತಾನು ಮಾಡಿಸ್ತಾನೆ. ಆದರೆ ತತ್ಫಲಗಳುಣದೆ ಆ ಕರ್ಮದ ಫಲವನ್ನು ತಾನು ಉಣ್ಣುವುದಿಲ್ಲ. ಕುಂದದೆ, ಕೊರತೆ ಇಲ್ಲದೆ, ಕುಗ್ಗು ಕೊರತೆ ಇಲ್ಲದೆ, ಅಣು ಮಹತ್ಯನಿಪ ಅಣುವು ಮಹತ್ಯನ ಎಂಬುದಾಗಿ ಸಕಲ ವಸ್ತುಗಳಲ್ಲಿ ಬಾಂದಳದಂತೆ ಆಕಾಶದಂತೆ, ಆಕಾಶ ಸರ್ವತ್ರ ವ್ಯಾಪಿಸಿದಂತೆ ಸರ್ವತ್ರ ವ್ಯಾಪ್ತನಾಗಿ ರಮಾರಮಣ ಲಕ್ಷ್ಮೀಪತಿಯಾದ ಪರಮಾತ್ಮ ಸರ್ವತ್ರದಲ್ಲಿ ಇದ್ದಾನೆ. ಪರಮಾತ್ಮನು ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಒಳಹೊರಗೆ ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನವು ಲೋಹರಿಗಲ್ಲದೆ ಆದುದೇನೈ ಅನಳಗಳ ವ್ಯಥೆಯೇನು ಮಾಡಿದರು. ಆದಿದೇವನು ಸರ್ವಜೀವರ ಕಾದುಕೊಂಡಿಯನೊಳಹೊರಗೆ ದುಃಖಾದಿಗಳು ಸಂಬಂಧವಾಗುವುದೇನು ಚಿನ್ಮಯಗೆ. ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ಕುಂಬಾರ ಏನು ಮಾಡ್ತಾನೆ, ಕುಲುಮೆಯಲ್ಲಿ ಕೆಂಪಗೆ ಕಾಸಿ ಆಯಾ ಪದಾರ್ಥಗಳನ್ನು ಮಾಡಲು ಕೆಂಪಗೆ ಕಾದ ಕಬ್ಬಿಣವನ್ನು ಸುತ್ತಿಗೆಯಿಂದ ಹೊಡಿತಾನೆ. ಕಬ್ಬಿಣಕ್ಕೆ ಪೆಟ್ಟು ಬೀಳುತ್ತೆ, ಹೊರತಾಗಿ ಅಗ್ನಿಗೆ ಅನಳಗಾದುದೇನೈ ಅಗ್ನಿಗೆ ಪೆಟ್ಟಿನ ವ್ಯಥೆ ಏನೂ ಆಗುವುದಿಲ್ಲ. ಅದರಂತೆ ಆದಿದೇವನು ಸರ್ವರಿಗೆ ಆದಿಮೂಲನಾಗಿರುವಂತಹ ಕ್ರೀಡಾದಿ ಗುಣವಿಶಿಷ್ಟನಾದ ಪರಮಾತ್ಮನು ಸರ್ವಜೀವರ ಕಾದುಕೊಂಡಿಹ ಸಕಲ ಚೇತನನನ್ನು ಎಡಬಿಡದೆ ಒಳಗೆ ಹೊರಗೆ ರಕ್ಷಿಸುತ್ತಾ ಇದ್ದು ವ್ಯಾಪಾರ ಮಾಡಿಸ್ತಾ ಇದ್ದ. ನಿತ್ಯ ನಿರ್ದುಃಖ ಕ್ರೀಡಾದಿ ಗುಣವುಳ್ಳ ಪರಮಾತ್ಮನಿಗೆ ದುಃಖಾದಿಗಳು ಎಂದಿಗಾದರೂ ಸಂಬಂಧ ಆಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಪರಮಾತ್ಮ ಚಿನ್ಮಯನು ಸಚ್ಚಿದಾನಂದ ದೇಹವುಳ್ಳವನಾಗಿದ್ದಾನೆ. ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ಕರ್ಮಗಳು ನನಗೆ ಅಂಟಿಕೊಳ್ಳುವುದಿಲ್ಲ, ಕರ್ಮದ ಲೇಪ ಪರಮಾತ್ಮನಿಗೆ ಎಂದೂ ಇಲ್ಲ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲ್ಲಾಡಿ ಮೋಹದಿ ತುಳಿದು ಕೆಡಿಸುವರಂತೆ ಶ್ರೀಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗೆದ್ದು ಸಲಹುವ ಎಲರುಣಿಯವೋಲ್ ನುಂಗು ಬಗೆಯಲ್ಲಿ ಹದ ಸುಖ ದುಃಖ. ಮಳೆಯು ಬಂದು ಉಸುಕು ತೊಯ್ದರೆ, ನೀರು ಹರಿಯುತ್ತಿದ್ದರೆ ಮಕ್ಕಳಿಗೆ ಬಹಳ ಆಟ. ಮಳೆ ಬಂದ ಉಸುಕಿನಲ್ಲಿ ತಮ್ಮ ಕಾಲು ಇಟ್ಟು ಮೇಲೆ ಉಸುಕನ್ನು ಹಾಕಿ ಗಟ್ಟಿಯಾಗಿ ಹಾಕಿ ಮನೆಯಂತೆ ಮಾಡಿ ತಮ್ಮ ಕಾಲು ತೆಗೆದರೆ ಒಳಗೆ ಪೊಳ್ಳು ಅಂದರೆ ಹೊಗರು ಉಳಿಯುತ್ತದೆ. ಅದೇ ಮಳಲ ಮನೆ. ಹೀಗೆ ಉಸುಕಿನ ಮನೆಗಳನ್ನು ಮಕ್ಕಳು ಮಾಡಿ ಆಡ್ತಾರೆ. ಮನೆಗಳಿಂದ ಕೆಲವು ಕಾಲದವರೆಗೆ ಆಟ ಆಡ್ತಾರೆ. ಆಟ ಆಡುವಷ್ಟು ಆಡಿ ಮೋದದಿ ಸಂತೋಷದಿಂದ ತುಳಿದು ಕೆಡಿಸೋರು ಅದನ್ನು ಕೆಡಿಸ್ಬಿಡ್ತಾರೆ.
ಅದರಿಂದ ನಿರ್ದುಷ್ಟರಾದ ಮಕ್ಕಳಿಗೇನು ಪ್ರಯೋಜನ ಇಲ್ಲ. ಅದರಂತೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ತನ್ನ ಸತಿಯೊಡನೆ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ಅಂತ ಹೇಳ್ತಾರೆ. ಮಕ್ಕಳು ಮನೆ ಮಾಡಿದಂತೆ ವಿವಿಧವಾಗಿ ಜಗತ್ತು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಮಕ್ಕಳು ಆ ಮನೆಗಳಿಂದ ಕೆಲವು ಕಾಲ ಆಡುವಂತೆ ಪರಮಾತ್ಮನು ನಿಶ್ಚಲನ ತಾನಾಗಿದ್ದು ಚಲನರಹಿತನಾಗಿ ಸ್ವತಃ ತಾನೇ ಇದ್ದು ಸಲಹುವ ಸಂರಕ್ಷಣೆ ಮಾಡ್ತಾನೆ. ಎಲರುಣಿಯ ಓಲ್, ಗಾಳಿಯೇ ಆಹಾರವಾಗಿದ್ದ ಸರ್ಪದಂತೆ ಪರಮಾತ್ಮನ ಬ್ರಹ್ಮಾಂಡವನ್ನು ನಾಶವನ್ನು ಮಾಡಿ ಸರ್ವಜೀವರನ್ನು ತುತ್ತುಗಳನ್ನಾಗಿ ಮಾಡಿ ಸರ್ಪದಂತೆ ನುಗ್ತಾನೆ. ಸೃಷ್ಟಿಗೈದು ಪಾಲನೆಗೈದು ಸುಖ ಜಗತ್ತು ಸಂಸಾರ ಮಾಡಿದ ದುಃಖಗಳು ಅವನಿಗೆ ಎಲ್ಲಿದೆ? ಇಲ್ಲವೇ ಇಲ್ಲ. ಮಕ್ಕಳ ಸ್ವಭಾವ ಸರ್ಪ ಸ್ವಭಾವದಂತೆ ಇದು ಪರಮಾತ್ಮನ ಲೀಲೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಕ್ಕಳು ಉಸುಕಿನಿಂದ ಮನೆ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ, ಮಳಲಿನಿಂದ ಮನೆ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅದನ್ನು ಆಟ ಮುಗಿದ ಮೇಲೆ ತುಳಿದು ಹಾಕ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡ್ತಾರೆ. ಅವನಿಗೆ ಇದರಿಂದ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾರೆ. ವೇಷಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟಪುರುಷನೋಲ್ ದೋಷದೂರನು ಲೋಕದೊಳು ಬಹುರೂಪ ಮಾತಿನಲೇ ತೋಷಿಸುವನವರವರ ಮನದಭಿಲಾಷೆಗಳ ಪೂರೈಸುತ್ತನು ದಿನ ಪೋಷಿಸುವ ಪೂತಾತ್ಮಪೂರ್ಣ ಆನಂದ ಜ್ಞಾನಮಯ. ನಾನಾ ವಸ್ತ್ರಾಲಂಕಾರದಿಂದ ಉಡುಪನ್ನು ಧರಿಸಿ ವೇಷ ಹಾಕಿ ವೇಷಕ್ಕೆ ತಕ್ಕಂತೆ ಮಾತನಾಡುತ್ತಾ ಜನರನ್ನು ಪ್ರಮೋಷಗೈಸುವ ಮೋಹ ಮಾಡುವ ನಟಪುರುಷ ನಟನಂತೆ ದೋಷದೂರನಾದ ಪರಮಾತ್ಮನು ಲೋಕದಲ್ಲಿ ಬಹು ರೂಪ ಮಾತಿನಲ್ಲಿ ನಾನಾ ವಿಚಿತ್ರವಾದ ರೂಪ ತೋರಿಸುವುದು, ಆಶ್ಚರ್ಯಗೊಳಿಸುವ ಮಾತಾಡುವುದು, ರುದ್ರದೇವರಿಗೆ ಮೋಹಿನಿ ರೂಪ ತೋರಿ ಮೋಹಗೊಳಿಸಿದ್ದು ಇತ್ಯಾದಿ. ಕೌಸಲ್ಯ ಯಶೋಧ ನಂದಗೋಪಾದಿಗಳಿಗೆ ಬಾಲನಂತೆ ಮುದ್ದು ಮಾತಾಡಿ ಮಗನೆಂದು ಮೋಹಗೊಳಿಸಿದ್ದು ಇತ್ಯಾದಿ ಬಹುವಿಧಗಳಿಂದ ನಟಪುರುಷರಲ್ಲಿ ನಟನಂತೆ, ಭಿಕ್ಷುಕರಲ್ಲಿ ಭಿಕ್ಷುಕನಂತೆ, ಸತಿಪತಿ ಪುತ್ರಾದಿಗಳಲ್ಲಿ ಅವರವರಿಗೆ ಪ್ರೀತಿ ಹುಟ್ಟುವಂತೆ ಮಾತನ್ನಾಡಿ ಆಡಿಸುತ್ತಾ ಅವರನ್ನು ಸಂತೋಷಪಡಿಸುತ್ತಾ ಅವರವರ ಮನಸ್ಸಿನ ಅಭಿಲಾಷೆಗಳನ್ನು ಮನೋಬಯಕೆಗಳನ್ನು ಪೂರ ಮಾಡುತ್ತಾ ಅನುದಿನವೂ ರಕ್ಷಣೆ ಮಾಡ್ತಾನೆ. ಭೂತಾತ್ಮ ನಿರ್ದೋಷವಾದ ಸ್ವರೂಪ ದೇಹವುಳ್ಳವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ವೇಷಭಾಷೆಗಳಿಂದ ಪರಮಾತ್ಮನು ಮೋಹಿಸುತ್ತಾನೆ, ಅವರವರ ಮನದ ಅಭಿಲಾಷೆಯನ್ನು ಪೂರ್ತಿ ಮಾಡ್ತಾನೆ, ಅವರವರಿಗೆ ಅನುಕೂಲವಾಗಿ ಹಿತವಚನಗಳನ್ನು ಆಡುವವನವನೇ. ವಾಗೇಂದ್ರಿಯ ವಾಕ್ಯ ಪ್ರಯೋಗಗಳು ಪರಮಾತ್ಮನ ಪ್ರೇರಣೆಯಿಂದಲೇ ಆಗುತ್ತದೆ. ಅಧವ ಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದ ಲಿಪ್ಪನದರೊಳಗೆ ಪದುಮಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವವೇ ನಿರಂಜನಗೆ ಹೇಳ್ತಾ ಇದ್ದಾರೆ. ಪರಮಾತ್ಮ ಹೇಗಿದ್ದಾನೆಂದರೆ, ಒಬ್ಬ ಅಧಮ ಮಾನವ ಸಾಮಾನ್ಯ ಮನುಷ್ಯನು ಮಂತ್ರ ಔಷಧಗಳನ್ನು ಅರಿತು ಅಗ್ನಿಸ್ತಂಭ ಜಲಸ್ತಂಭಾದಿ ಸಾಧಿಸಿಕೊಂಡು ಅಗ್ನಿ ಜಲಗಳಲ್ಲಿದ್ದರೂ ಬಾಧೆಯಾಗದಂತೆ ಹೇಗೆ ಇರುತ್ತಾನೆಯೋ ಅದರಂತೆ ಪದ್ಮಜಾಂಡೋದರ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವಂತಹ ಮಹದ್ರೂಪಿಯಾಗಿರುವಂತಹ ಪರಮಾತ್ಮನು ಚಿಕ್ಕದಾದ ಅಣುರೂಪನಾಗಿ ಸರ್ವರ ಹೃತ್ಕಮಲದಲ್ಲಿಯೂ ಇದ್ದಾನೆ. ಇಂತಹ ಚಿದಾನಂದ ಪರಮಾತ್ಮನಿಗೆ ದೇಶ ಕಾಲ ಗುಣ ಕರ್ಮಗಳ ಕಲುಷ ದೋಷ ಬಾಧೆಗಳು ಸಂಬಂಧವಾಗ್ತವೇನೋ? ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ಏಕೆಂದರೆ ದೇಶಾತೀತ ಗುಣಾತೀತ ಕರ್ಮಾತೀತನಾಗಿದ್ದಾನೆ ಪರಮಾತ್ಮ. ನಿರಂಜನ ಕಲುಷವಿಲ್ಲದನು ದೋಷಾದಿಗಳಿಂದ ದೂರನಾಗಿದ್ದಾನೆ ಪರಮಾತ್ಮ.
ಒಂದು ಗುಣದೊಳಗ ಅನಂತ ಗುಣಗಳು, ಒಂದು ರೂಪದೊಳಿಹೆವು ಲೋಕದೊಳು, ಒಂದೇ ರೂಪದಿ ಧರಿಸಿ ತದ್ಗತ ಪದಾರ್ಥದೊಳಗೆ ಹೊರಹೊರಗೆ ಬಾಂದಳದ ಓಲೆದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನ ಆನಂದಮಯ ಪರಿಪರಿ ವಿಹಾರವ ಮಾಡಿಸುವ ಪರಮಾತ್ಮ ಜ್ಞಾನಾನಂದಾದಿ ಅನಂತ ಗುಣಗಳಿಂದ ತುಂಬಿದ್ದಾನೆ. ಆತ್ಮ ಮಮ ಸ್ವಾಮಿ ಸ್ವರಸ್ವಾಮಿ ಎಂಬ ಒಂದು ಗುಣದಿಂದ ಎಲ್ಲರೂ ಉಪಾಸನೆ ಮಾಡ್ತಾರೆ. ಸಚ್ಚಿದಾನಂದ ಆತ್ಮೇತಿ ಎಂದು 4 ಗುಣಗಳಿಂದ ಮನುಷ್ಯೋತ್ತಮರು ಉಪಾಸನೆ ಮಾಡ್ತಾರೆ. ಬ್ರಹ್ಮದೇವರು ಅನಂತ ಗುಣ ಉಪಾಸನೆ ಮಾಡ್ತಾರೆ. ಆತ್ಮ ಎಂಬ ಒಂದು ಗುಣದಲ್ಲಿ ಅನಂತ ಗುಣಗಳಿವೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ನಖಾಗ್ರದ ಒಂದು ಗುಣದಲ್ಲಿ ಅನಂತ ಗುಣಗಳನ್ನು ನೋಡಿ ಆಶ್ಚರ್ಯಪಡ್ತಾಳಂತೆ. ಹೀಗೆ ಪರಮಾತ್ಮನ ಅನಂತ ಗುಣಗಳು, ಅನಂತ ರೂಪಗಳು, ಅನಂತ ಕ್ರಿಯೆಗಳು. ಒಬ್ಬೊಬ್ಬರು ಅಧಿಕಾರಾನುಸಾರ ಧ್ಯಾನವನ್ನು ಮಾಡ್ತಾರೆ. ಒಂದು ರೂಪದೊಳಗೆ ಅನಂತ ರೂಪಗಳು ತುಂಬಿವೆ. ಇಂತಹ ಅನಂತ ರೂಪಗಳಲ್ಲಿಯೂ ಸಹ ಎಲ್ಲ ಲೋಕಗಳನ್ನು ಪದ್ಮನಾಭ ರೂಪಿಯಾಗಿರುವಂತಹ ಪರಮಾತ್ಮ ಒಂದೇ ರೂಪದಲ್ಲಿ ಧರಿಸಿದ್ದಾನೆ. ತದ್ಗತ ಆಯಾ ಲೋಕಗಳಲ್ಲಿ ಇರುವ ಪದಾರ್ಥಗಳ ಒಳ ಹೊರಗೆ ಬಾಂಧಳದ ಆಕಾಶದಂತೆ ವ್ಯಾಪಿಸಿಕೊಂಡಿದ್ದಾನೆ. ಅನಂತ ಜೀವ ಜಡರಲ್ಲಿ ಅನಂತ ರೂಪಗಳು, ಗುಣಗಳು, ಕ್ರಿಯೆಗಳಿವೆ. ಗುಣಗಳಿಗೂ ಪರಮಾತ್ಮನಿಗೂ ಅಭೇದವಿದ್ದರೂ ವಿಶೇಷದಿಂದ ಹೀಗೆ ವ್ಯವಹಾರವಾಗುತ್ತದೆ. ಆದುದರಿಂದ ಬಹುಪೆಸರುಗಳಿಂದ ಕರೆಸುತ್ತಾ ಅನಂತ ನಾಮಗಳಿಂದ ಕರೆಸುತ್ತಾನೆ. ಜ್ಞಾನಾನಂದ ಪೂರ್ಣ ಆತ್ಮನಾಗಿ ಪರಿಪರಿ ವಿಹಾರವ ನಾನಾ ಪ್ರಕಾರ ಕ್ರಿಯೆಗಳನ್ನು ತಾನು ಜೀವಾಂತ ಪ್ರೇರಕನಾಗಿ ಮಾಡಿ ದೇವತೆಗಳ ದ್ವಾರ ಮಾಡಿಸುತ್ತಾನೆ. ಎಲ್ಲರೊಳು ತಾನೆಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು ಅಪ್ರತಿಮಲ್ಲವನ್ಮತ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠ್ಠಲ ಸೊಳ್ಳು ಲಾಲಿಸಿ ಸ್ತಂಭದಿಂದಲೇ ಬಂದ ಭಕುತನಿಗೆ. ಎಲ್ಲರೊಳಗೆ ತಾನೆಪ್ಪ, ಸಕಲ ಜೀವಂತರ್ಯಾಮಿಯಾಗಿ ಪರಮಾತ್ಮ ಬಿಂಬರೂಪನಾಗಿದ್ದಾನೆ. ಲಿಂಗ ಅನಿರುದ್ಧ ಸ್ಥೂಲಗಳಲ್ಲಿಯೂ ಸಕಲ ಜಡಗಳಲ್ಲಿಯೂ ಬ್ರಹ್ಮಾಂಡದ ಹೊರಗೂ ತಾನೇ ವ್ಯಾಪ್ತನಾಗಿದ್ದು ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ಪ್ರಳಯ ಕಾಲದಲ್ಲಿ ಸಕಲ ಚರಾಚರಾತ್ಮಕ ಬ್ರಹ್ಮಾಂಡವನ್ನು ತನ್ನ ಸೂಕ್ಷ್ಮ ರೂಪ ಉದರದಲ್ಲಿ ಧಾರಣ ಮಾಡಿದ್ದಾನೆ ಪರಮಾತ್ಮ. ಅಪ್ರತಿಮಲ್ಲ, ಇವನ ಸಮಾನ ಬಲಿಷ್ಠರು ಯಾರೂ ಇಲ್ಲ. ಮನ್ಮಥ ಜನಕ ಬಹು ಸುಂದರನಾಗಿರುವಂತಹ ಕಾಮದೇವನ ತಂದೆಯಾಗಿದ್ದಾನೆ. ಸುಂದರಕ್ಕೆ ಸುಂದರನು ಅಂತ ಹೇಳ್ತಾರೆ. ಸುಂದರಕ್ಕೆ ಸುಂದರನಾಗಿದ್ದಾನೆ ಪರಮಾತ್ಮ. ಜಗತ್ತಿನ ಆದ್ಯ ಮಧ್ಯ, ಆದ್ಯ ಅಂದರೆ ಉತ್ಪತ್ತಿ, ಮಧ್ಯ ಅಂದರೆ ಸ್ಥಿತಿ, ಅಂತ್ಯ ಅಂದರೆ ಲಯ. ಇವುಗಳನ್ನು ಪರಮಾತ್ಮ ತಾನೇ ಮಾಡುವನಾದ ಕಾರಣ ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಬಹುಗುಣಭರಿತ ಅನಂತ ಗುಣಪೂರ್ಣನಾಗಿದ್ದಾನೆ. ದಾನವದಲ್ಲಣ, ದಾನವರ ರಾಕ್ಷಸರ ಶಿಕ್ಷಕನಾಗಿದ್ದಾನೆ. ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಮಾಡ್ತಾನೆ. ಶ್ರೀಹರಿಯು ಸರ್ವತ್ರ ವ್ಯಾಪ್ತಿ ತೋರಿಸುವುದಕ್ಕೆ ಭಕ್ತನ ಸೊಲ್ಲು ಲಾಲಿಸಿ ಭಕ್ತ ಶ್ರೇಷ್ಠನಾದ ಪ್ರಹ್ಲಾದ ದೇವನ ಮಾತನ್ನು ಮನ್ನಿಸುತ್ತಾ ಸ್ತಂಭದಿಂದ ಆವಿರ್ಭೂತನಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದರಾಜನು ರಕ್ಷಿಸಿದಂತೆ ಪರಮಾತ್ಮನು ಸಕಲ ಆಪತ್ತು ನಿವಾರಿಸಿ ಧ್ಯಾನ ಮಾರ್ಗವನ್ನು ತೋರಿ ರಕ್ಷಿಸಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ, ಎಲ್ಲರನ್ನೂ ತನ್ನೊಳಗಿಟ್ಟುಕೊಂಡಿದ್ದಾನೆ ಅನ್ನುವುದನ್ನು ತಿಳ್ಕೊಂಡು ವ್ಯಾಪ್ತಿ ಸಂಧಿಯಿಂದ ಮುಗಿಸ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.